ಯಾರು? ಕಾವ್ಯ ಮಾಡಿದ್ದಾರೆ, ಅಶ್ವಿನಿ ಮಾಡಿದ್ದಾರೆ, ಗಿಲ್ಲಿ ಮಾಡಿದ್ದಾರೆ. ಧ್ರುವಂತ್ ಮಾಡಿದ್ದಾರೆ 100 ದಿನ, ಮಾಡಿಲ್ಲ. ಧನು 100 ದಿನ ಮಾಡಿದಾರಾ? ಮಾಡಿಲ್ಲ. ರಕ್ಷಿಕಾ 100 ದಿನ ಮಾಡಿದಾರಾ? ಇಲ್ಲ. ಆ್ಯಂಡ್ ದಿ ಯಂಗ್ ಗರ್ಲ್, ಐ ಥಿಂಕ್ ಶಿ ಹ್ಯಾಸ್ ಗಾಟ್ ಮೋರ್ ಆಫ್ ಕಂಪ್ಯಾಷನ್, ಒಂಥರ ಏನೋ ಅನುಕಂಪ, ಒಂದು ಬ್ಯಾಜ್ ಆಫ್ ನಾನು ಬಡ ಕುಟುಂಬದಿಂದ ಬಂದಿದ್ದೀನಿ, ಭಾಷೆ ಪ್ರಾಬ್ಲಮ್ ಇದೆ, ಆ ಒಂದು ಬ್ಯಾಜ್ ಇಟ್ಕೊಂಡು ಶಿ ಈಸ್ ಪ್ಲೇಯಿಂಗ್ ಗುಡ್. ದಟ್ಸ್ ದ ಓನ್ಲಿ ಥಿಂಗ್. ಅಂದರೆ ನೀವೀಗ ಹೇಳ್ತಿರೋದು ನೋಡ್ತಿದ್ರೆ ರಕ್ಷಿತಾಗಿಂತ ಕಾವ್ಯನೇ ಬೆಟರ್ ಥರ್ಡ್ ಪೊಸಿಷನಲ್ಲಿ. ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಿರೋದು ಗಿಲ್ಲಿ, ಅಶ್ವಿನಿ, ರಕ್ಷಿತಾ ಟಾಪ್ 3ನಲ್ಲಿ ಇರ್ತಾರೆ ಅಂತ. ಯಾಕಂದರೆ ರಕ್ಷಿತಾ ಕ್ರೆಡಿಬಿಲಿಟಿ ಜಾಸ್ತಿ ಇದೆ ಬಿಗ್ ಬಾಸ್ಗೆ ಕಂಪೇರ್ ಟು ಕಾವ್ಯ. ಕಾವ್ಯ ಶ್ಯಾಡೋ ಆಫ್ ಗಿಲ್ಲಿ, ಓಕೆನಾ. ಆದರೆ ರಕ್ಷಿತಾ ಇಂಡಿವಿಜುವಲ್ ಆಟ, ಯಾರ ಮಾತನ್ನೂ ಕೇಳಿಲ್ಲ, ಅವಳಿಗೆ ಏನು ಅನಿಸುತ್ತೆ ಅದನ್ನೇ ಆಟ ಆಡಿದ್ದಾರೆ ರಕ್ಷಿತಾ ಅಂತ ಹೇಳ್ಬಿಟ್ಟು ಸುಮಾರು ಜನ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ರಕ್ಷಿತಾ, the way she got eliminated on the day 1, the way ಆಕೆಯನ್ನು ಟ್ರೀಟ್ ಮಾಡಿದ್ದು, ಕ್ರಮೇಣವಾಗಿ ಆಕೆಯನ್ನು ಮೂಲೆ ಗುಂಪು ಮಾಡಿದ್ದು ಜಾನ್ವಿ ಆ್ಯಂಡ್ ಅಶ್ವಿನಿ ಗ್ಯಾಂಗು, ಒಂಟಿಯಾಗಿ ಬದುಕಿದ್ದು ಮತ್ತು ಕರ್ನಾಟಕದ ಅನುಕಂಪ ತಗೊಂಡು ಏನು ಮುಂದೆ ಬಂದ್ರಲ್ಲ, ಅವರ ಸ್ವೀಟ್ನೆಸ್ಸು, ಅವ್ರ ಕೈಂಡ್ನೆಸ್ಸು, ಅವರೊಂಥರ ಕ್ಯೂಟ್ನೆಸ್ಸು ಸುದೀಪ್ಗೂ ಮೆಚ್ಚುಗೆಯಾಗಿ ಕರ್ನಾಟಕಗೂ ಮೆಚ್ಚುಗೆ ಆದಾಗ ಶಿ ಹ್ಯಾಡ್ ಅ ಚಾನ್ಸ್ ಟು ಸ್ಟೇ ಇನ್ ಟಾಪ್ 3. ಬಟ್ ಇನ್ ದ ಲಾಸ್ಟ್ 10 days ನೀವು 10 ಎಪಿಸೋಡ್ ತೆಗೆದು ನೋಡಿದಾಗ ರಕ್ಷಿತಾವನ್ನು ನೀವು ನೋಡ್ತಾ ಇಲ್ಲ, ಅವರನ್ನು ಕಾಣಿಸ್ತಾ ಇಲ್ಲ, ಮನೆಯೊಳಗೆ ಇದಾರೋ ಇಲ್ವೋ ಅನ್ನಿಸ್ತಾ ಇದೆ. ಅದಕ್ಕೋಸ್ಕರ ಅವರನ್ನು ನಾನು ಟಾಪ್ 3 ತರ್ತಾ ಇಲ್ಲ.